ಅಡಿಕೆ ತೋಟಕ್ಕೆ ಕೆಲ ಕಿಡಿಗೇಡಿಗಳು ಬೆಂಕಿಯನ್ನು ಇಟ್ಟಿದ್ದಾರೆ. 1500ಕ್ಕೂ ಹೆಚ್ಚು ಅಡಿಕೆ ಗಿಡಗಳು ಸುಟ್ಟು ಕರಕಲಾಗಿವೆ. ನಿಜಕ್ಕೂ ಕೂಡ ರೈತ ಸಾಕಷ್ಟು ಆಸೆಯನ್ನು ಇಟ್ಕೊಂಡಿರ್ತಾನೆ ತಾನು ಬೆಳೆದಂತಹ ಬೆಳೆಯ ಮೇಲೆ. ಅದಕ್ಕೆ ಬೆಂಕಿ ಇಟ್ಟರೆ ಏನು ಮಾಡಬೇಕು, ಕಂಗಾಲಾಗಿ ಹೋಗ್ತಾರೆ. 1500ಕ್ಕೂ ಹೆಚ್ಚು ಅಡಿಕೆ ಗಿಡಗಳಿಗೆ ಬೆಂಕಿಯನ್ನು ಇಟ್ಟಿದ್ದಾರೆ. ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗಿವೆ. ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಅಡಿಕೆ ಗಿಡಗಳ ಜೊತೆ ಮೆಕ್ಕೆಜೋಳ ತೆನೆ ಕೂಡ ಭಸ್ಮವಾಗಿದೆ. ರೈತ ಓಬಳೇಶ್ ಏನಿದ್ದಾರೆ ಅವರಿಗೆ ಸೇರಿದಂತಹ ಅಡಿಕೆ ತೋಟ ಇದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಏನಿದೆ ಆ ಹಳ್ಳಿಯಲ್ಲಿ ಆಗಿರುವಂತಹ ಘಟನೆ. ಸ್ಥಳಕ್ಕೆ ಜಗಳೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ರೈತ ಆಗ್ರಹ ಮಾಡಿದ್ದಾರೆ. ಯಾರು ಈ ಕಿಡಿಗೇಡಿಗಳು ಮಾಡಿದಾರಲ್ಲ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ರೈತ ಬೆಳೆದಂತಹ ಬೆಳೆಗೆ ಬೆಂಕಿಯನ್ನು ಇಟ್ಟಾಗ ಅದು ಅವನಿಗೇನೆ ಬೆಂಕಿ ಇಟ್ಟಂತಾಗುತ್ತೆ. ಯಾಕಂತಂದ್ರೆ ಅವನು ಒಂದು ಮಗುವಿನ ರೀತಿಯಲ್ಲಿ ಅವನ್ನ ಸಾಕಿ ಬೆಳೆಸಿರ್ತಾನೆ. ಅದರ ಮೇಲೆ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿರ್ತಾನೆ. ಇಡೀ ಜೀವನವನ್ನು ಅದರ ಮೇಲೆ ಇಟ್ಕೊಂಡು ಕಾಯ್ತಾ ಇರ್ತಾನೆ. ಎಲ್ಲವನ್ನು ಕೂಡ ಸುರಿದಿರ್ತಾನೆ. ಸಾಲ ಸೂಲವನ್ನು ಮಾಡಿ ವ್ಯವಸಾಯವನ್ನು ಮಾಡ್ತಾನೆ. ಆದರೆ ಯಾವುದೋ ಒಂದು ವೈಯಕ್ತಿಕ ದ್ವೇಷದಿಂದಾನೋ ಅಥವಾ ಇನ್ನೊಂದು ಮತ್ತೊಂದು ಯಾರೋ ಸಹಿಸೋಕೆ ಆಗದಿರುವವರು ಮಾಡಿದಂತಹ ಕೆಲಸ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟಾಗೆ ಯಾರು ಈ ಕಿಡಿಗೇಡಿಗಳಿದ್ದಾರೆ, ಈ ಕೆಲಸವನ್ನು ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಪೊಲೀಸರ ಮುಂದೆ ತನ್ನ ಅಳಲನ್ನು ತೋಡಿಕೊಂಡಿದ್ದಾರೆ. ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮ ಏನಿದೆ ಅಲ್ಲಾಗಿರುವಂತಹ ಘಟನೆ. ಅಡಿಕೆ ತೋಟಕ್ಕೆ ಬೆಂಕಿ ಇಟ್ಟಿದ್ದಾರೆ. 1500 ಗಿಡಗಳು, ಅದಕ್ಕಿಂತ ಹೆಚ್ಚಿನ ಗಿಡಗಳಿದ್ವು ಅಲ್ಲಿ. ಆ ಗಿಡಗಳಿಗೆ ಬೆಂಕಿಯನ್ನು ಹಚ್ಚಿದರೆ ಅಷ್ಟೇ ಅಲ್ಲ, ಒಂದು ಮೆಕ್ಕೆಜೋಳ ಏನಿರುತ್ತೆ ಅದಕ್ಕೂ ಕೂಡ ಬೆಂಕಿ ತಗಲಿದೆ. ಅದು ಕೂಡ ನಾಶ ಆಗಿದೆ. ರೈತ ಓಬಳೇಶ್ ಅಂತ ಅವರಿಗೆ ಸೇರಿದ್ದಂಥದ್ದು ಈ ತೋಟ, ಅಡಿಕೆ ತೋಟ. ಅಲ್ಲೇ ಆಗಿರುವಂತಹ ಘಟನೆ ಇದು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಏನಿದೆ ಆ ಗ್ರಾಮದಲ್ಲಿ ಆಗಿದೆ ಈ ಘಟನೆ. ಸ್ಥಳಕ್ಕೆ ಜಗಳೂರು ಪೊಲೀಸರು ಬಂದು ಭೇಟಿ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸ್ತಾ ಇದ್ದಾರೆ. ಆರೋಪಿಗಳು ಯಾರಿದ್ದಾರೆ, ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ಹುಡುಕಿ ಅವರ ವಿರುದ್ಧ ಸೂಕ್ತ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ರೈತ ಓಬಳೇಶ್ ಪೊಲೀಸರ ಹತ್ರ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾಕಂದರೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾನೆ ರೈತ. ಆತನಿಗೆ ಈಗ ನೋವು ಆಗಿದೆ. ಎಲ್ಲ ಕನಸು ನುಚ್ಚುನೂರಾಯಿತು. ಯಾರೋ ಬೇಕಂತ ಮಾಡಿರುವಂತಹ ಘಟನೆ ಅಂತ ಅನಿಸುತ್ತೆ. ಹಳೆ ದ್ವೇಷದ ಕಾರಣದಿಂದ ಆಗಿರಬಹುದು ಈ ಘಟನೆ. ಅದೇ ರೀತಿಯಾದಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೆಂಗಾಯಿತು, ಯಾವ ಸಮಯದಲ್ಲಾಯಿತು, ಏನು ಎತ್ತ ಅಂತ ಹೇಳಿ ಇದ್ರ ಬಗ್ಗೆ ತನಿಖೆಯನ್ನು ಆರಂಭಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.